ಹಾಯ್ ಫ್ರೆಂಡ್ಸ್, ಇವತ್ತು ದೊಡ್ಡಪತ್ರೆ ಎಲೆಯ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಬನ್ನಿ. ಮೊದಲಿಗೆ 10 ದೊಡ್ಡಪತ್ರೆ ಎಲೆನ ಚೆನ್ನಾಗಿ ತೊಳೆದು ಈ ಥರ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಎಲೆಗಳು ಚೆನ್ನಾಗಿ ಫ್ರೈ ಹಾಕ್ಕೊಳ್ಬೇಕು. ದೊಡ್ಡಪತ್ರೆ ಎಲೆ ತುಂಬಾ ಉಪಯುಕ್ತವಾದ ಮನೆಮದ್ದು. ಚಿಕ್ಕ ಮಕ್ಕಳಿಗೆ ಶೀತ ಕೆಮ್ಮೆಲ್ಲ ಬಂದಾಗ ಈ ಥರನೇ ಫ್ರೈ ಮಾಡಿ ಅದರಲ್ಲಿ ರಸ ಬರುತ್ತೆ ಬಾಡಿದಾಗ. ಆ ರಸಕ್ಕೆ ಜೇನನ್ನು ಎಷ್ಟು ಪ್ರಮಾಣದಲ್ಲಿ ನೀವು ರಸನ ತಗೊಂಡಿದ್ದೀರಾ ಅಷ್ಟೇ ಪ್ರಮಾಣದಲ್ಲಿ ಜೇನನ್ನು ಬೆರೆಸಿ ಕುಡಿಸ್ಬೋದು ದಿವಾಸಲು ಸ್ವಲ್ಪ ಸ್ವಲ್ಪನೇ. ಹಾಗೆ ಇದನ್ನು ಜೀರ್ಣಕ್ರಿಯೆಗೆ ಬಳಸ್ತಾರೆ. ಇವಾಗ ಒಂದು ತೆಂಗಿನಕಾಯಿನ ತುರಿದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 5 ಗಾಂಧಾರಿ ಮೆಣಸನ್ನು ಬಳಸ್ತಾ ಇದ್ದೇನೆ. ಗಾಂಧಾರಿ ಮೆಣಸು ತುಂಬಾ ರುಚಿಯಾಗಿರುತ್ತೆ ಚಟ್ನಿಗೆ ಹಾಕಿದರೆ. ಹಾಗೆ ಚಿಕ್ಕ ಗಾತ್ರದ ಹುಣಸೆ ಹಳಿಯನ್ನು ಹಾಕ್ತೇನೆ. ಇವಾಗ ರುಬ್ಕೊಳ್ಳೋಣ. ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ. ಇವಾಗ ರುಬ್ಕೊಳ್ತಾ ಇದ್ದೇನೆ ನೋಡಿ, ತೋರಿಸ್ತೇನೆ ನೋಡಿ. ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲ ಎಲೆಗಳೆಲ್ಲ ಇದಾಗಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇದು. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇವಾಗ ರುಬ್ಕೊಂಡು ಆಗ್ತಾ ಬಂತು. ಚಟ್ನಿ ರೆಡಿ ಆಗ್ತಾ ಉಂಟು. ಆಯಿತು, ಒಂದು ಪಾತ್ರಕ್ಕೆ ಹಾಕಿಟ್ಟಿದ್ದೇನೆ. ಇವಾಗ ಇದಕ್ಕೆ ಸಾಸಿವೆ, ಒಣಮೆಣಸು, ತೆಂಗಿನ ಎಣ್ಣೆ ಹಾಕಿ ಒಗ್ಗರಣೆಗಿಡ್ತೇನೆ. ಸಾಸಿವೆ ಚಟಪಟ ಅನ್ನಬೇಕು. ಚಟಪಟ ಅನ್ನಲಿಕ್ಕೆ ಶುರು ಆಯಿತು. ಇವಾಗ ಹಾಕೋಣ ಅದಕ್ಕೆ ಚಟ್ನಿಗೆ. ಓಕೆ, ಥ್ಯಾಂಕ್ ಯು.